ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ದೊಡ್ಡದಾಗೇನು ಪ್ಲ್ಯಾನ್ ಮಾಡಿಲ್ಲ. ಪಕ್ಕದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೊರಡೋಕ್ಕೊಂದು ಸ್ವಲ್ಪ ಡಿಲೇ. ಸನ್ರೈಸು ಅರ್ಧ ತಾರೀಕಿಗೆ ಆಗಿಬಿಡುತ್ತೆ ಅನಿಸುತ್ತೆ. ಹಲೋ ಫ್ರೆಂಡ್ಸ್. ಸೊ ಇವಾಗ ನಾವು ಮದುವೆ ಆಗಿ ಒಂದು 2 ತಿಂಗಳಾಯಿತು. ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ. ಬರೀ ಸಿಟಿ ಒಳಗಡೆ ಅಲ್ಲಿ ಇಲ್ಲಿ ಅಡ್ಡಾಡಿಸಿದ್ರು. ಇವಾಗ ಫಸ್ಟ್ ಟೈಮ್ ನನಗೆ ಔಟಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಸ್ಮಾಲ್ ಔಟಿಂಗ್, ಇಲ್ಲೇ ಬ್ಯಾಂಗ್ಳೂರು ನಿಯರ್ ಬೈ. ಹೋಗಿ ಬರೋದು ಅಷ್ಟೇ. ಎಷ್ಟು ಒಂದು 5 years ಅಲ್ಲಿ ವಾಪಸ್ ಮತ್ತೆ ಮನೆಯಲ್ಲೇ ಇರ್ತೀವಿ. ಬಟ್ ಆದರೂ ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ದೀವಲ್ಲ, ಸ್ವಲ್ಪ ಬೇರೆ ಫೀಲಿಂಗ್ ಇದೆ. ಅದರಲ್ಲೂ ಮತ್ತು ಏನು ಸ್ಪೆಷಲ್ಲು ಅಂತ ಅಂದರೆ, ನಾನು ರೈಡಿಂಗ್ ಜಾಕೆಟ್ ತೊಗೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಜಾಕೆಟಿಗೆ ಇಷ್ಟು ಸ್ಪೆಂಡ್ ಮಾಡಿರೋದು. ಬಟ್ ಚೆನ್ನಾಗಿದೆ. ನಂಗೆ ಲೈಫ್ ಟೈಮಲ್ಲಿ ಒಂದ್ಸರಿ ಆದರೂ ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಬೈಕ್ ರೈಡ್ ಮಾಡಿ ಹೋಗಬೇಕು ಅಂತ ಆಸೆ ಇತ್ತು. ಇವಾಗ ಫೈನಲಿ ನನ್ನ ಹತ್ರ ಜಾಕೆಟು ಇದೆ, ಬೈಕು ಇದೆ, ಮತ್ತು ಗಂಡನೂ ಇದ್ದಾನೆ. ಸೊ ಹೋಗ್ತಾ ಇರೋದು, ಎಂಜಾಯ್ ಮಾಡ್ತಾ ಇರೋದು. ಚಲೋ ಹೋಗೋಣ. ಹೋಣ ಸ್ಮಾರ್ಟ್ ಜ್ಞಾಪಕ ಇದೆ. ಸನ್ರೈಸ್ ಇಷ್ಟೊಂದು ಬ್ಯಾರಿಗೇಟ್ ಇದೆ ಅಂತ ಗೊತ್ತಿಲ್ಲ. ಮೇ ಬಿ ಎಲೆಕ್ಷನ್ಗೋಸ್ಕರ. ಹಿಂಗೆ ಒಂದು ಜಂಪ್ ಮಾಡಿದೆ, ಹಿಂಗೆ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ನಾವು. ನೈಸ್ ಒನ್. ಅದು ಸ್ಪೆಷಲ್ ಅಲ್ಲ, ಅದು ಓಕೆ. ಲೆಟ್ಸ್ ಗೋ. ಚೆನ್ನಾಗಿದೆ ಆ್ಯಕ್ಚುಲಿ. ಸನ್ರೈಸ್ ಅಲ್ಲ, ಸನ್ರೈಸ್ ಆಗಿ ಮೇಲೆ ಬಂದು ಮಕ್ಕಳು ಹೊಡಿತಿದೆ. ಸನ್ರೈಸ್ ಬರೋಲ್ಲ ನೀವು ಅಂತ. ಯಾವುದೊಂದು ಊರೊಳಗೆ ನುಗ್ತಾ ಇದ್ದೀವಿ. ಯಾವ ಊರಂತಲೇ ಗೊತ್ತಾಗ್ತಿಲ್ಲ. ಅದ್ರ ಲೇಕ್ ಇರೋದಕ್ಕೋಸ್ಕರ ಗ್ರೀನರಿ ಇದೆಯಾ? ಹಾಂ, ಓಪನ್ ಇರುತ್ತೆ. ನನಗಂತ ಆಫರ್ ಸಿಗುತ್ತೆ ನೋಡ್ರ. ನಾನು ಯೂಸ್ ಮಾಡೋ ಲೊಕೇಶನ್ ಲಕ್ಕಿ ಲೊಕೇಶನ್ ನನಗೆ. ಬಿಕಾಸ್ ಇದಕ್ಕೆ ಸನ್ರೈಸ್ ಆಗಕ್ಕೆ ಮುಂಚೆನೇ ಬರಬೇಕು ಅಂದ್ಕೊಂಡ್ರೆ ಸನ್ರೈಸ್ ಆಗಿ ಕರೆಕ್ಟಾಗಿ ಅಲೆ ಹೊಡಿತಿದ್ದಾನೆ. ಹೋಗ್ಬಾರ್ದು ಅಂತ ಕಲ್ಲು ಹಾಕಿಟ್ಟಿದ್ದಾರೆ. ಕಲ್ಲ ಜರುಗಿಸ್ಬಿಟ್ಟು ಹೋಗ್ತಿದ್ದಾರಲ್ಲ. ಆಹಾ, ಭಯಂಕರ ಅನ್ನಿಸ್ತಿದೆಯಲ್ಲ ನನಗೆ. ಹಿಂಗೆ ರೈಟಲ್ಲಿ ಇಳಿಸ್ಕೊಂಡು ಹೋಗ್ಬಿಟ್ರೆ ಮಜಾ ಬರುತ್ತಲ್ಲ. ಜನ ಬಂದಿದ್ದಾರಲ್ಲ.
ಟೈಮಲ್ಲಿ ಸನ್ರೈಸ್ ನೋಡೋದು ಅನ್ಸುತ್ತೆ. ಸನ್ರೈಸ್ ನೋಡಿದ್ದೀನಿ, ಬಟ್ ನನ್ನ ಗಂಡನ ಜೊತೆ ನಾನು ಸನ್ರೈಸ್ ನೋಡೋ ಭಾಗ್ಯ ಯಾವತ್ತು ಬರುತ್ತೆ ಅಂತ ಗೊತ್ತಿರೋಲ್ಲ. ಇನ್ನೊಂದ್ಸರಿ ಅವ್ರಿಗೆ ಕೇಳೋದಿಲ್ಲ, ಸನ್ರೈಸ್ ಅಂತಲೇ ಕೇಳೋದಿಲ್ಲ. ಸುಮ್ಮನೆ ನಾನು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ವಿಡಿಯೋ ನೋಡಿಬಿಟ್ಟು ಸನ್ರೈಸ್ ನೋಡಿಬಿಟ್ಟು ಅಂದ್ಬಿಡೋದೇ ಒಳ್ಳೇದು ಅನಿಸುತ್ತೆ ನನಗೆ. ಯಾಕೋ ಅಯ್ಯೋ ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಫುಲ್ ಹೇಗಿತ್ತಂದರೆ ಬರುವಾಗ ಹಳ್ಳಿ ವೈಬ್ ಕೊಡ್ತಾಯಿತ್ತು, ಸಖತ್ತಾಗಿ ಅನ್ನಿಸ್ತಾ ಇತ್ತು. ಹಾಂ, ಏನು ಅಲ್ಲಿ ಇದು ಮರ್ತೋಯ್ತು ನನಗೆ. ದಸನಲ್ಲಿ ದಾಂಡೇಗಿನಲ್ಲಿ ದಾಂಡೇಲಿ ಅಲ್ಲ ಇದು, ದಾಂಡೇಗಿನಲ್ಲಿ ಸುಮ್ಮನೆ ಕೆಳಗಡೆ ಹಾಕ್ಬಿಡ್ತೀನಿ ನಾನು. ನನಗೆ ಆ್ಯಕ್ಚುಲಿ ಹೆಚ್ಚಾಗಿ ಲೈಕ್ ಸಕ್ಕತ್ತಾಗಿದೆ. ಆಯಿತು, ಹೋಗ್ತದೆ. ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ರಸ್ತಕ್ಕೆ ಅಲ್ಲೆಲ್ಲ ಸುತ್ಕೊಂಡ್ಬಂದು ಅಲ್ಲೆಲ್ಲ ಸುತ್ಕೊಂಡ್ಬಂದು ಹಾಕಿರ್ತೀನಿ ಮುಂಚೆನೆ. ಚೆನ್ನಾಗಿದೆ, ಫುಲ್ ಪ್ರೈಸ್ ಚಿಲ್ ಅಂತ ಗಾಡಿ ಬರ್ತಿದೆ. ಸ್ವಲ್ಪ ಹೋಗ್ದಂಗೆ ಬಿಸಿಲು ಜಾಸ್ತಿ ಆದಾಗ ಬಿಸಿ ಹೊಡೆಯೋಕ್ಕೆ ಶುರು ಆಗುತ್ತೆ. ನೀವು ಮಳೆ ಟೈಮಲ್ಲಿ ಕಷ್ಟ ಅನಿಸುತ್ತೆ, ನೀರು ಮೇಲೆ ಬರುತ್ತೆ. ಅವಾಗ ಫುಲ್ ಲೇಯರ್ ತನಕ ಮೇಲೆ ಬಂದ್ಬಿಡೋದು. ಯಾವುದೋ ಒಂದು ಮೌಂಟೇನ್ ಹತ್ಬೋದಾ, ಟ್ರೈ ಮಾಡೋಣ. ನಾವು ಬಂದಿರೋ ಸ್ಪಾಟು ದರ್ ಈಸ್ ಆದಿಯೋಗಿ. ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ, ಯವ್ವ. Oh my gosh. ಅಬ್ಬಬ್ಬಬ್ಬಬ್ಬಬ್ಬ, ಇದು ನೀವು ಶಾರ್ಪಾಗಿ ಮಾಡಿಟ್ಟಿದ್ದಾರಲ್ಲಿ. ಎಷ್ಟು? ಪಾರ್ಕಿಂಗಲ್ಲೇ ದುಡ್ಡು ಬಂದ್ಬಿಡುತ್ತಲ್ಲ ಅವ್ರಿಗೆ ಹಾಕಿರೋದಲ್ಲ. ಹಾಂ, ಐಶಾ Hold on, just let us escape and fly away tonight.